ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಪ್ಪ ಅಂದರೆ ಅಬೌಟ್ BS ನರ್ಸಿಂಗ್ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಒಂದು ಸಿಲೆಬಸ್, ಅದಕ್ಕೆ ಸಿಲೆಬಸ್ ಅನ್ನೋಕ್ಕಿಂತ ಮುಂಚೆ ಸಬ್ಜೆಕ್ಟ್ಸ್ ಏನಿದ್ದಾವೆ ಆ ಸಬ್ಜೆಕ್ಟ್ಗೆ ಪಾಸಿಂಗ್ ಮಾರ್ಕ್ಸ್ ಏನು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಸಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ, ಈ BS ನರ್ಸಿಂಗ್ ಅಂದ ತಕ್ಷಣ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ ಅಂದರೆ ನಿಮಗೆ ಭಾಳಷ್ಟು ಐಫ್ನ ಹುಟ್ಟಿಸಿಬಿಟ್ಟಿರ್ತಾರೆ. ಅಂತಂದರೆ ಹಾಗೆ ಹಿಂಗೆ ಅಷ್ಟು ಕಷ್ಟ ಇರ್ತದೆ, ಅಷ್ಟು ಟಫ್ ಇರ್ತದೆ, ಅಂದರೆ ವರ್ಲ್ಡ್ ಬಿಗ್ಗೆಸ್ಟ್ ಅಂದರೆ ಟಫೆಸ್ಟ್ ಕೋರ್ಸು ಹಂಗೆ ಹಿಂಗೆ ಅಂತ ಹೇಳಿರ್ತಾರೆ. ಹೌದು, ಅಷ್ಟೊಂದು ಟಫ್ ಇದೆಯಾ BS ನರ್ಸಿಂಗು? ಅಷ್ಟೊಂದು ಅಂದರೆ ಸಿಲೆಬಸ್ ಇದೆ, ಅಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಅಂತಂದು. ಸೇಮ್ ನೋಡಿರಿ, ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಯಾರೆಲ್ಲ ನೋಡ್ತಿದ್ದೀರೋ ನೀವೆಲ್ಲ, ನಿಮಗೆ ಸೇಮ್ ಆ್ಯಸ್ ಯೂಶ್ವಲ್ MBBS ಅವ್ರಿಗೆ ಏನು ಸಬ್ಜೆಕ್ಟ್ ಇದ್ದಾವೆ ಅವೇ ಇದ್ದಾವೆ. ಅವ್ರು ಕಲಿತಿದ್ದೇ ನೀವು ಕಲಿತೀರ. ಕೆಲವೊಂದಿಷ್ಟು ಅಂದರೆ ಒಂದು 50% ಅವ್ರು ಏನು ಕಲಿತಿದ್ದಾರೋ ಅದನ್ನೇ ನೀವು ಕೂಡ ಕಲಿತಾ ಇದ್ದೀರ. ಓಕೆ, ಸ್ವಲ್ಪ ಅವ್ರು ಮುಂದುವರೆದು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಸ್ವಲ್ಪ ಡೆಪ್ತಾಗಿ ಕಲಿತೀರ, ನೀವು ಸ್ವಲ್ಪ ಕಡಿಮೆ ಕಲಿತೀರ ಅಷ್ಟೇ. ಓಕೆ, ಹಂಗೆ ನೋಡಿತಂದರೆ ಎಲ್ಲನೂ ಕೂಡ ಡೀಟೇಲ್ಸಿಗೆ ಕಲಿಬೋದು ನಾವು ಕೂಡ. ಓಕೆ, ನಮಗೆ ಸ್ವಲ್ಪ ಏನು ಮಾಡ್ತಾರೆ ಅಂತಂದರೆ ಕಡಿಮೆ ಸಿಲೆಬಸ್ಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಾರೆ, ರಿಮೈನಿಂಗ್ ಎಲ್ಲನೂ ಕೂಡ ಅವ್ರದ್ದು ಇದ್ದಿದ್ದೇ ಇದೆ. ಓಕೆ, ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಏನಪ್ಪ ಅಂದರೆ ಜಸ್ಟ್ ಪಾಸಿಂಗಿಗೆ ನೋಡ್ಕೊತೀವಿ. ಅವ್ರು ಏನು ಮಾಡಿದ್ರೆ ಸ್ವಲ್ಪ ನಾಲೆಜ್ ಪರ್ಪಸ್ ನೋಡ್ಕೊತಾರೆ. ಯಾಕಂದರೆ ಡಾಕ್ಟರ್ಸ್ ಅಂದರೆ ಹಂಗೆ. ಓಕೆ, ಯಾಕಂದರೆ ಫುಲ್ ಡೀಟೇಲ್ಸ್ ತಿಳ್ಕೊಬೇಕು, ಹಂಗಾಗಿಬಿಟ್ಟು ಎಲ್ಲನೂ ಓದ್ತಾರೆ. ಓಕೆ, ನಾವು ಎಕ್ಸಾಮ್ ಪರ್ಪಸ್ ಓದ್ಕೊತೀವಿ, ಹಂಗಾಗಿಬಿಟ್ಟು ಈ ರೀತಿ ಆಗುತ್ತೆ. ಸರಿ, ಇವಾಗ ಏನಪ್ಪ ಅಂದರೆ ಇವಾಗ ನಾವು ಫಸ್ಟ್ ಆಫ್ ಆಲ್ ಹೇಳಿದೆ ಫಸ್ಟ್ ಸೆಮಿಸ್ಟ್ರಿಗೆ. ಓಕೆ, ನಾವು ಫಸ್ಟ್ ಸೆಮಿಸ್ಟ್ರಿಗೆ ಏನೆಲ್ಲ ಸಬ್ಜೆಕ್ಟ್ ಇದು ಅಂತಂದು ವಿಷಯಕ್ಕೆ ಡೈರೆಕ್ಟ್ ಬಂದುಬಿಟ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಬೇಕಾದ್ರೆ ಇದೊಂದು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಇಟ್ಕೋಬೋದು ನೀವು ಬೇಕಾದರೆ. ಇಲ್ಲಪ್ಪ ಈ PDF ಬೇಕಂತಂದರೆ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ, ಅದ್ರ ಬಗ್ಗೆ ಡೋಂಟ್ ವರಿ. ಸರಿ, ಇವಾಗ ಏನಪ್ಪ ಅಂದರೆ ಫಸ್ಟ್ ಸೆಮಿಸ್ಟ್ರಿಗೆ ಏನೆಲ್ಲ ಇದೆ. ಓಕೆ, ಇದು ಇಂಪಾರ್ಟೆಂಟು. ಫಸ್ಟ್ ಆಫ್ ಆಲ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಫಸ್ಟ್ ಸೆಮಿಸ್ಟ್ರ್ ಏನೆಲ್ಲ ಇದೆ. ಓಕೆ, ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ವೇಟ್. ಓಕೆ, ಇಲ್ಲಿ ಕಾಣಿಸುತ್ತೆ ನೋಡಿರಿ, ಫಸ್ಟ್ ಸೆಮಿಸ್ಟ್ರ್ ಇದಿಷ್ಟೇ ನೀವು ಇವತ್ತು ತಿಳ್ಕೊಬೇಕು. ಅಂದ ತಕ್ಷಣ ಸ್ವಲ್ಪ ಸೆಕೆಂಡ್ ಸೆಮಿಸ್ಟ್ರ್ ಕೂಡ ಬೇಕಾಗುತ್ತೆ. ಈಗ ಏನಕ್ಕೆ ಅಂದರೆ ಸಪ್ರೇಟ್ ಮಾಡಿದ್ದಾರೆ ಅಂತಂದರೆ ಫಸ್ಟ್ ಆ್ಯಂಡ್ ಸೆಕೆಂಡು, ಥರ್ಡ್ ಆ್ಯಂಡ್ ಫೋರ್ತು, ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಈ ರೀತಿ ಸಪ್ರೇಟ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಎರಡೆರಡು ಸೆಮಿಸ್ಟರ್ಸ್ ಕೂಡ ಸ್ವಲ್ಪ ಕಂಬೈಂಡ್ ಆಗಿಬಿಟ್ಟು ಓದೋದಿರ್ತದೆ. ಲೈಕ್ ಹೇಳೋದಂತಂದ್ರೆ ನಿಮಗೆ ಸರಿ ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಟ್ಟು ಏನೆಲ್ಲ ಸಬ್ಜೆಕ್ಟ್ ಇದಾವೆ ಅಂತ ನೋಡೋದಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಫಸ್ಟ್ ಸೆಮಿಸ್ಟ್ರಿಗೆ ಏನೆಲ್ಲ ಇದೆ ಅಂತಂದರೆ ಒಂದು ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತ ಇದೆ. ಕಮ್ಯುನಿಕೇಟಿವ್ ಇಂಗ್ಲೀಷ್ ನಿಮಗಿದು ಸಬ್ಜೆಕ್ಟ್ ಇದೆ, ಬಟ್ ನಿಮಗೆ ಎಕ್ಸಾಮ್ ಬರೆಯಲ್ಲ ಇದನ್ನು. ಓಕೆ, ನೀವು ಏನೂ ಕೂಡ ಇದು ಎಕ್ಸಾಮ್ ಬರೆಯಲ್ಲ. ಓಕೆ, ಹಂಗೆ ಸಬ್ಜೆಕ್ಟ್ ಇರ್ತದೆ, ನೀವು ಓದ್ಕೊಳ್ಳೋದು ಕೂಡ ಓದ್ಕೊಳ್ಳಲ್ಲ. ನೀವು ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತ ಇರ್ತದೆ, ಇದೇನು ಕೂಡ ಓದ್ಕೊಳ್ಳಲ್ಲ ಆ್ಯಂಡ್ ಎಕ್ಸಾಮ್ ಕೂಡ ಬರೆಯಲ್ಲ. ಜಸ್ಟ್ ಒಂದು ನನಗೆ ಸುಮ್ಮನೆ ಕೊಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ಏನು ವರಿ ಬೇಡ, ಇದು ನಿಮಗಿಲ್ಲ ಅಂತ ಅನ್ಕೊಂಬಿಟ್ರಿ. ಓಕೆ, ಸುಮ್ಮನೆ ಹಂಗೆ ಇದೆ ಅಷ್ಟೇ. ಜಸ್ಟ್ ಇಲ್ಲಿದೆ ನೋಡಿರಿ ಪಿಕ್ಚರ್ ಬಾಕಿ ಅಂತಂದರೆ ಇವು ಇಂಪಾರ್ಟೆಂಟ್. ಓಕೆ, ಎರಡನೇದು ಏನಪ್ಪ ಅಂದರೆ ಅಪ್ಲೈಡ್ ಅನಾಟಮಿ ಆ್ಯಂಡ್ ಮೂರನೇದು ಅಪ್ಲೈಡ್ ಫಿಸಿಯಾಲಜಿ. ಅನಾಟಮಿ ಫಿಸಿಯಾಲಜಿ ಈ ನೀವು ತಿಳ್ಕೊಬೇಕು. ಸ್ವಲ್ಪ ಒಂದೊಂದು ಸಬ್ಜೆಕ್ಟ್ ಬಗ್ಗೆನೂ ಕೂಡ ಡೀಟೇಲ್ಸ್ ತಿಳ್ಕೊಬೇಕಂತಂದರೆ ಸಪ್ರೇಟ್ ವಿಡಿಯೋನ ಮಾಡಬೇಕು. ಜಸ್ಟ್ ಹಂಗೆ ತಿಳ್ಕೊರೆ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಅನಾಟಮಿ ಫಿಸಿಯಾಲಜಿ ಅಂದರೆ ಏನದು ಸಿಂಪಲಾಗಿ ಹೇಳೋದಂದರೆ ಅನಾಟಮಿ ಅಂತಂದರೆ ಫುಲ್ ಅಂದರೆ ಮನುಷ್ಯನ ಬಾಡಿ ಸ್ಟ್ರಕ್ಚರ್ ಯಾವ ರೀತಿ ಇದೆಯೋ ಅಂತಂದು ಅದ್ರ ಬಗ್ಗೆ ಕಲಿಯೋದೇನೇ ಇರ್ತದೆ ಅಂದರೆ ಅನಾಟಮಿ ಅಂತ ಆಗಿರ್ತದೆ. ಓಕೆ, ಅಪ್ಲೈಡ್ ಅಂತಂದರೆ ಅದ್ರದ್ದು ಅಪ್ಲೈಡ್ ಮಾಡಿ ಕೊಟ್ಟಿರ್ತಾರೆ. ಓಕೆ, ಅನಾಟಮಿ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು ಹಾರ್ಟ್ ಅಂದರೆ ಹಾರ್ಟು, ಕಿಡ್ನಿ ಈ ರೀತಿ ಇದ್ದಾವೆ, ಅವು ಯಾವ ರೀತಿ ಶೇಪ್ ಒಳಗಿದಾವೆ, ಎಷ್ಟು ಇಂಚ್ ಇದಾವೆ, ಎಲ್ಲಿವರೆಗೂ ಇದಾವೆ, ಆ್ಯಂಡ್ ಅದು ಆಜು ಬಾಜು ಯಾವೆಲ್ಲ ಆರ್ಗನ್ಸ್ ಇದಾವೆ, ಅಲ್ಲಿ ಯಾವುದು ನರ್ವ್ಸ್ ಏನಾರು ಬಂದಿದೆ, ಅಲ್ಲಿ ಏನಾದರೂ ವೇನ್ಸ್ ಬಂದಿದ್ದಾವೆ, ಈ ರೀತಿ ಅಂದರೆ ಸ್ಟ್ರಕ್ಚರ್ ಕಲಿಯೋದು ಏನಿರ್ತದೆ ಅಂದರೆ ಅನಾಟಮಿ. ಈಗ ಅಪ್ಲೈಡ್ ಫಿಸಿಯಾಲಜಿ ಅಂತ ಕಾಣಿಸ್ತಿದೆ ನೋಡಿರಿ, ಮೂರನೇದು ಅಂದರೆ ಅಪ್ಲೈಡ್ ಫಿಸಿಯಾಲಜಿ ಅಂತ ಕಾಣಿಸ್ತಿದೆ ನೋಡಿರಿ. ಅಪ್ಲೈಡ್ ಫಿಸಿಯಾಲಜಿ ಅಂತಂದರೆ ಈಗ ನಿಮ್ಗೆ ಹಾರ್ಟು, ಕಿಡ್ನಿ ಅಂತ ಹೇಳಿದೆ, ಅದ್ರದ್ದು ಸ್ಟ್ರಕ್ಚರ್ ಗೊತ್ತಾಯಿತು ಅಂದರೆ ಸ್ಟ್ರಕ್ಚರ್ ಮಾಡಿದ್ಮೇಲೆ ಅವು ಏನು ಕೆಲಸ ಮಾಡ್ತವೆ ಅಂದರೆ ಅದ್ರ ಫಂಕ್ಷನ್ಸ್ ಏನಂತ ಕಲಿಯೋದು ಏನಪ್ಪ ಅಂದರೆ ಅಪ್ಲೈಡ್ ಫಿಸಿಯಾಲಜಿ ಆಗಿರ್ತದೆ. ಓಕೆ, ಸೇಮ್ ಅನಾಟಮಿ ಫಿಸಿಯಾಲಜಿ ಏನಾಗುತ್ತೆ ನಿಮಗೆ ಎರಡು ಕೂಡ ಕಂಬೈಂಡಾಗಿ ಓದಬೇಕು. ಆ್ಯಕ್ಚುಲಿ ಹಂಗೆ ನೋಡಿದರೆ ಎರಡು ಕೂಡ ಕಂಬೈಂಡಾಗಿ ಓದಬೇಕು. ಬಟ್ ಸಪ್ರೇಟಾಗಿ ಏನಕ್ಕೆ ಸಬ್ಜೆಕ್ಟ್ ಇಟ್ಟಿದ್ದಾರೆ ಅಂತಂದರೆ ಎರಡು ಪೇಪರ್ ಇರ್ತಾವೆ. ಓಕೆ, ಎರಡು ಪೇಪರ್ ಇರ್ತಾವೆ, ಎರಡು ಸೇರಿಬಿಟ್ಟು ಏನಪ್ಪ ಅಂತಂದರೆ ನಿಮಗೂ 75 ಮಾರ್ಕ್ಸಿಂದ ಒಂದು ಥಿಯರಿ ಎಕ್ಸಾಮಿನೇಷನ್ ಬರೀತಾರೆ. ಓಕೆ, 75 ಮಾರ್ಕ್ಸ್ ಅಂದರೆ ಬ್ರದರ್ ಹೆಂಗಂತ ಕೇಳ್ಬೋದು ನೀವು. ಒಂದು 38 ಇರ್ತದೆ, ಒಂದು 37 ಇರ್ತದೆ. ಓಕೆ, ನೆನ್ಪಿಡ್ಬೇಕು, ಒಂದು 38 ಒಂದು 37 ಎರಡು ಸೇರಿಬಿಟ್ಟು 75 ಮಾರ್ಕ್ಸಿಂದ ಎರಡು ಪೇಪರ್ ಆಗುತ್ತೆ. ಓಕೆ, ಎರಡು ಪೇಪರು ಎಟ್ ಎ ಟೈಮ್. ಅಂದರೆ ನೀವು ಒಂದು ತಿಳ್ಕೊಬೇಕು, 75 ಮಾರ್ಕ್ಸ್ ಅಂತ ಹೇಳಿದೆ ನಾನು, ಅರ್ಥ ಮಾಡ್ಕೊರಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡ್ರಿ ಭಾಳ. 75 ಮಾರ್ಕ್ಸ್ ಯಾವುದು ಅನಾಟಮಿ ಮತ್ತು ಫಿಸಿಯಾಲಜಿ ಎರಡು ಸೇರಿಬಿಟ್ಟು 75 ಮಾರ್ಕ್ಸು ಪ್ಲಸ್ 25 ಇಂಟರ್ನಲ್ಸ್ ಮಾರ್ಕ್ಸ್ ಇರ್ತಾವೆ. ಓಕೆ, 25 ಅಂದರೆ ಟೋಟಲ್ 100 ಇದು. ಓಕೆ, ಇದರಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ 38 37 ಇರುತ್ತೆ ಅಂತ ಹೇಳಿದೆ. ಒಂದೀಗ ಫಾರ್ ಎಕ್ಸಾಂಪಲ್ ಅನಾಟಮಿ 37 ಇದ್ದರೆ ಫಿಸಿಯಾಲಜಿ 30 ಅಂದರೆ 38 37 ಎರಡು ಸೇರಿಬಿಟ್ಟು ಏನಾಗುತ್ತೆ ಒಟ್ಟು 75 ಆಗುತ್ತೆ. ಓಕೆ, ಆ ಎರಡೂ ಕೂಡ 75 ಮಾರ್ಕ್ಸಲ್ಲಿ ಕಂಬೈಂಡ್ ಮಾಡಿ ನೀವು ಎಷ್ಟು ತೆಗಿಬೇಕು ಪಾಸ್ ಹೋಗೋಕ್ಕೆ? 38 ತೆಗಿಬೇಕು. ನಮ್ಮ ಒಂದು RGHSಲ್ಲಿ ಯಾವುದೇ ಒಂದು ಎಕ್ಸಾಮ್ ಬರೀರಿ, ಅದ್ರದ್ದು ಹಾಫ್ ಮಾರ್ಕ್ಸ್ ತೆಗಿಬೇಕು. ಇಷ್ಟು ದಿನ ನೀವು 75ಕ್ಕೆ 21 ತೆಗಿತಿದ್ರು ನೋಡ್ರಿ ಸೈನ್ಸ್ ಮಾಡೋದಲ್ಲಿ. ಅಂದರೆ ಈ PCMB ತೊಗೊಂಡು ಅಥವಾ PCMC ಏನೋ ತೊಗೊಂಡಿರ್ತಾರ, ನೀವು ಯಾವುದೋ ಒಂದು ಸಬ್ಜೆಕ್ಟ್ ಕೆಮಿಸ್ಟ್ರಿಯಲ್ಲಿ 75ಕ್ಕೆ 21 ತೊಗೊಂಡ್ಬಿಟ್ರೆ ಪಾಸ್ ಅಂತ ಇತ್ತು ನೋಡಿರಿ, ಅದನ್ನು ಹಾರಿತಿರಲ್ಲ. ಇವಾಗ ಏನಿದ್ರೆ ಏನಪ್ಪ ಅಂತಂದರೆ 75ಕ್ಕೆ 38 ಅಂದರೆ ಅರ್ಧ ಮಾರ್ಕ್ಸ್ ತೆಗಿಬೇಕು. ಇದಕ್ಕೆ ಟಫ್ ಅನ್ನೋದು. ಓಕೆ, ಮತ್ತೇನಕ್ಕಿಲ್ಲ, ಟಫ್ ಆಗೋದೇ ಇದು. ಯಾಕಂದರೆ ಅರ್ಧಕ್ಕರ್ಧ ಮಾರ್ಕ್ಸ್ ತೆಗಿಬೇಕಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಕೂಡ ನಮ್ದು ಇವ್ಯಾಲ್ಯೂಯೇಟರು ಮುಂದೆ ಯಾವ ರೀತಿ ನಡೀತದೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಮ್ಮ ಚಾನಲ್ ನೋಡ್ತಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಇವ್ಯಾಲ್ಯೂಯೇಷನ್ ನಡೀತದೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಸದ್ಯಕ್ಕೆ
38 ಮಾರ್ಕ್ಸ್ ಅಂತಂದರೆ ನೀವು ಒಂದು ಸಬ್ಜೆಕ್ಟ್ 10 ತೆಗೆದು ಇನ್ನೊಂದು ಸಬ್ಜೆಕ್ಟ್ 28 ತೆಗಿತೀರೋ, ಅಥವಾ ಒಂದು ಸಬ್ಜೆಕ್ಟ್ 20 ತೆಗೆದು ಇನ್ನೊಂದು ಸಬ್ಜೆಕ್ಟಲ್ಲಿ 18 ತೆಗಿತೀರೋ, ಅಥವಾ ಒಂದು ಸಬ್ಜೆಕ್ಟಲ್ಲಿ 35 ತೆಗೆದು ಒಂದು ಸಬ್ಜೆಕ್ಟಲ್ಲಿ ಇನ್ನೂ ಕೂಡ ಕೇವಲ 3 ಮಾರ್ಕ್ಸ್ ತೆಗಿತೀರೋ, ಅಂದರೆ ಎರಡೂ ಕೂಡ ಕಂಬೈಂಡಾಗಿ ಒಟ್ಟು 38 ತೆಗಿಬೇಕು ಪಾಸ್. ಎರಡು ಸಬ್ಜೆಕ್ಟ್ ಸೇರಿಬಿಟ್ಟೆ 38 ಇರ್ತದೆ. ಬಟ್ ಎರಡೂ ಕೂಡ ಸಬ್ಜೆಕ್ಟ್ ಬೇರೆ ಆ್ಯಂಡ್ ಬುಕ್ಸು ಕೂಡ ಬೇರೆ ಇರ್ತಾವೆ. ಒಂದೊಂದು ಟೈಮ್ ಕಂಬೈಂಡಾಗಿ ಬುಕ್ಸ್ ಬರ್ತವೆ, ಬಟ್ ಸಪ್ರೇಟ್ ಇರೋದು ಓದೋದು ಇನ್ನೂ ಕೂಡ ಬೆಟರ್. ಹೇಳ್ದನ್ನು 2 ಪೇಪರು 2 ಸಬ್ಜೆಕ್ಟು, ಬಟ್ ಕಂಬೈಂಡ್ ಆಗಿರ್ತದೆ. ಎರಡೂ ಕೂಡ ಪಾಸ್ ಆಗಬೇಕಂದ್ರೆ 38 ತೆಗಿಬೇಕು. ಇದು ಅನಾಟಮಿ ಫಿಸಿಯಾಲಜಿದ ಕತೆ. ನಿಮಗೆ ಪಾಸಿಂಗ್ ಮಾರ್ಕ್ಸು ಅರ್ಥ ಆಯಿತು, ಯಾವ ಸಬ್ಜೆಕ್ಟ್ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ಇನ್ನೊಂದು ಅಂದರೆ ಇದು 100 ಮಾರ್ಕ್ಸ್ಗೆ ಆಯಿತು ಟೋಟಲ್. ಈಗ ಅನಾಟಮಿ ಫಿಸಿಯಾಲಜಿ ಏನಾಯಿತು 100 ಮಾರ್ಕ್ಸ್ ಆಯಿತು. ನೆಕ್ಸ್ಟ್ ಇವಾಗ 4ನೇದು ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ ಅಂತ ಕಾಣಿಸಿದೆ. ಓಕೆ, ಇದನ್ನು ಕೂಡ ನೀವು ಫಸ್ಟ್ ಸೆಮ್ಗೆ ಬರೀಬೇಕು. ಓಕೆ, ಈಗ ಅನಾಟಮಿ ಫಿಸಿಯಾಲಜಿ ಕೂಡ ಫಸ್ಟ್ ಸೆಮ್ಮೆ ಎಕ್ಸಾಮ್ ಬರೀತೀರಾ. ಇದನ್ನು ಇರಲ್ಲ. ಒಂದನೇದು ಏನೇನು ಕಮ್ಯುನಿಕೇಟಿವ್ ಇಂಗ್ಲೀಷ್ ಇರಲ್ಲ. ಎರಡನೇದು ಅಪ್ಲೈಡ್ ಅನಾಟಮಿ ಆ್ಯಂಡ್ ಅಪ್ಲೈಡ್ ಫಿಸಿಯಾಲಜಿ ಬರೀತಾರೆ. ಅದಾದ ತಕ್ಷಣ 4ನೇದು ಏನು ಕಾಣಿಸ್ತಿದೆ, ಅಪ್ಲೈಡ್ ಸೋಷಿಯಾಲಜಿ ಆ್ಯಂಡ್ ಅಪ್ಲೈಡ್ ಸೈಕಾಲಜಿ ಅಂತ ಕಾಣಿಸ್ತಿದೆ. ಸೋಷಿಯಾಲಜಿ ಸೈಕಾಲಜಿ ಬಗ್ಗೆ ನಿಮಗೆ ಗೊತ್ತಿರ್ತದೆ ಈಗಾಗಲೇ. ಸೋಷಿಯಾಲಜಿ ಅಂತಂದರೆ ಸಮಾಜಶಾಸ್ತ್ರ, ಅಂದರೆ ಸಮಾಜದಲ್ಲಿ ಏನೇನೆಲ್ಲ ಕಾಣಿಸ್ತಾ ಲೈಕ್ ಈಗ ಕ್ಯಾಸ್ಟ್ ಇದೆ, ಆ್ಯಂಡ್ ಇಲ್ಲಿ ವಿಲೇಜಸ್ ಇದಾವೆ, ಆ್ಯಂಡ್ ಸಿಟಿಗಳಿದಾವೆ. ಇಲ್ಲಿ ಭಾಳಷ್ಟು ಅಂದರೆ ಸಮಾಜ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಈ ರೀತಿ, ಅಂದರೆ ಅಪ್ಪರ್ ಲೆವೆಲ್ ಅಂದ್ರೆ ಅಪ್ಪರ್ ಲೆವೆಲ್, ಲೋವರ್ ಲೆವೆಲ್ ಈ ರೀತಿ ಏನೇನೆಲ್ಲ ಮಾಡಿದಾರೆ ನೋಡ್ರಿ. ಒಂದು ಆರ್ಡ್ರ್ ವೈಸ್ ಏನು ಮಾಡಿದಾರೋ ಹಂಗೆ. ಓಕೆ, ಮಿಡಲ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಈ ರೀತಿ ಮಾಡಿದ್ರೆ ಇವನ್ನೆಲ್ಲನೂ ಕೂಡ ಸೋಷಿಯಲ್ ಅಂದರೆ ಸಮಾಜದ ಬಗ್ಗೆ ಕೇಳ್ಬೇಕಂದ್ರೆ ಸಮಾಜಶಾಸ್ತ್ರ ಅಂದರೆ ಇತಿಹಾಸ ಅದಲ್ಲ, ಸಮಾಜದಲ್ಲಿ ನಡೆಯೋದು ವರ್ಣ ಭೇದ ಈ ರೀತಿ ಏನೇನೆಲ್ಲ ಕಾಣಿಸ್ತೀವಿ ನೋಡಿ. ಇದು ನಮ್ಮ ಸುತ್ತಮುತ್ತಲು ಏನೇನೆಲ್ಲ ಕಾಣಿಸ್ತಾ ಇದೆ, ಇದನ್ನು ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ ಸೋಷಿಯಾಲಜಿನ. ಆ್ಯಂಡ್ ಅದೇ ರೀತಿ ಕೆಳಗಡೆ ಕಾಣಿಸ್ತಿದೆ ನೋಡ್ರಿ ಅಪ್ಲೈಡ್ ಅಂದರೆ ಸೈಕಾಲಜಿ ಅಂತ ಕಾಣಿಸ್ತದೆ. ಸೈಕಾಲಜಿ ಅಂತಂದರೆ ನಿಮಗೆ ಮನೋವಿಜ್ಞಾನ ಅಂತ ಕರಿತೀವಿ. ಅಂದರೆ ಮನುಷ್ಯನ ಬಗ್ಗೆ ಕರೆಯೋದು, ಅಂದರೆ ನಮ್ಮ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ, ಲೈಕ್ ನಿಮ್ಮದು ಅಟೆನ್ಷನ್ ಯಾವ ರೀತಿ ಇದೆಯೋ, ಪರ್ಸೆಪ್ಷನ್ ಯಾವ ರೀತಿ ಇದೆಯೋ, ನಿಮ್ಮ ಮೆಮೊರಿ ಪವರ್ ಯಾವ ಥರ ಇದೆಯೋ, ಥಿಂಕಿಂಗ್ ಲೆವೆಲ್ ಯಾವ ರೀತಿ ಇದೆ, ಮತ್ತು ನಿಮ್ಮದು ಪರ್ಸ್ನಾಲಿಟಿ ಯಾವ ರೀತಿ ಇದೆ, ನಿಮ್ಮದು ಮೋಟಿವೇಶನ್ ಯಾವ ರೀತಿ ಆಗ್ತಿದ್ರೆ ಮೋಟಿವೇಶನ್ ಬಗ್ಗೆ, ಇದು ಪರ್ಸ್ನಾಲಿಟಿ ಈ ರೀತಿ ಎಲ್ಲನೂ ಕೂಡ ಕಂಬೈಂಡ್ ಆಗಿರೋದು ಸೈಕಾಲಜಿ. ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ಒಂದೊಂದು ಸಬ್ಜೆಕ್ಟ್ ಬಗ್ಗೆನೂ ಈ ಸಬ್ಜೆಕ್ಟ್ ಅಂದರೆ ಓವರಾಲ್ ಅಷ್ಟೇ ತಿಳ್ಕೊರಿ. ಓಕೆ, ಈಗ ಸೋಷಿಯಾಲಜಿ ಸೈಕಾಲಜಿನೂ ಕೂಡ ಸೇಮ್ ಅನಾಟಮಿ ಫಿಸಿಯಾಲಜಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇದು ಕೂಡ ಹಂಗೆ 2 ಪೇಪರು. ಓಕೆ, 2 ಪೇಪರು, ಬಟ್ ಇದು ಕೂಡ 2 ಕೂಡ ಕಂಬೈಂಡ್ ಆಗಿಬಿಟ್ಟು 75 ಮಾರ್ಕ್ಸ್ಗೆ, ಅಂದರೆ ಒಂದು 38 ಒಂದು 37. ಅದರಲ್ಲೂ ಕೂಡ ನೀವು ಯಾವ ರೀತಿ ಸೇಮ್ 38 ಮಾರ್ಕ್ಸ್ ತೆಗಿಬೇಕು. ಓಕೆ, ಅನಾಟಮಿ ಫಿಸಿಯಾಲಜಿ 75 ಮಾರ್ಕ್ಸಿಗೆ ಇರ್ತದೆ, ಎರಡೂ ಕೂಡ ಕಂಬೈಂಡ್ ಆಗಿ ಅಲ್ಲೂ ಕೂಡ 38 ಮಾರ್ಕ್ಸ್ ತೆಗೆದ್ರೆ ಪಾಸು. ಇಲ್ಲಿ ಕೂಡ ಸೋಷಿಯಾಲಜಿ ಮತ್ತು ಸೈಕಾಲಜಿನೂ ಕೂಡ ಏನಾಗುತ್ತದೆ, ಇದು ಕೂಡ ಅಂದರೆ 75 ಮಾರ್ಕ್ಸ್ ಇರ್ತದೆ ಮತ್ತು 25 ಇಂಟರ್ನಲ್ ಇರ್ತದೆ. ಸೇಮ್ ಇಲ್ಲೂ ಕೂಡ ಏನು ಮಾಡಬೇಕು, ಆಫ್ ತೆಗಿಬೇಕು. ಇಂಟರ್ನಲ್ 25 ಮಾರ್ಕ್ಸ್ ಅಂದ್ರಲ್ಲಿ ಬರ್ತಾರೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ ಸೇಮ್ ಇಂಟರ್ನಲ್ ಮಾರ್ಕ್ಸು ಕೂಡ ಆಫ್ 25 ಇಂಟರ್ನಲ್ ಮಾರ್ಕ್ಸ್ ಇದು ಅಂತಂದರೆ ನಿಮ್ಮ ಟೀಚರ್ಸ್ ಅಟ್ಲೀಸ್ಟ್ ಆದರೂ ಕೂಡ ನಿಮ್ಗೆ 13 ಕೊಡಲೇಬೇಕು. 13 ಕೊಟ್ಟರೆ ಅಷ್ಟೇ ನೀವು ಪಾಸ್, ಇಲ್ಲ ಅಂತಂದರೆ ಎಲ್ಲನೂ ಕೂಡ ಫೇಲ್ ಆಗುತ್ತೆ. ಕೊಡ್ತಾರೆ, ಅದ್ರ ಬಗ್ಗೆ ಬರೀಬೇಡ. ಓಕೆ, ಅರ್ಥ ಆಯ್ತಾ? ಸೇಮ್ ಈಗ ಅರ್ಥ ಮಾಡ್ಕೊರಿ. ಇನ್ನೊಂದು ಟೈಮ್ ಜಸ್ಟ್ ರಿವ್ಯೂ ಮಾಡ್ತೀನಿ. ಅನಾಟಮಿ ಫಿಸಿಯಾಲಜಿ 75 ಮಾರ್ಕ್ಸಿಗೆ ಪೇಪರ್ಸ್ ಇರ್ತಾವೆ, ಬಟ್ 2 ಪೇಪರ್ ಇರ್ತಾವೆ. ಅನಾಟಮಿ ಬೇರೆ, ಫಿಸಿಯಾಲಜಿ ಬೇರೆ ಪೇಪರು. ಅವು ಎರಡು ಕೂಡ ಕಂಬೈಂಡಾಗಿ 38 ಮಾರ್ಕ್ಸ್ ತೆಗಿಬೇಕು. ಸೇಮ್ ಅದೇ ರೀತಿ ಸೋಷಿಯಾಲಜಿ ಸೈಕಾಲಜಿನೂ ಕೂಡ 2 ಕೂಡ ಕಂಬೈಂಡಾಗಿ 75 ಮಾರ್ಕ್ಸ್ ಇರ್ತದೆ. 2 ಪೇಪರ್ ಇರ್ತದೆ, ಅದು ಕೂಡ 2 ಪೇಪರ್ ಸೇರಿಬಿಟ್ಟು 38 ಮಾರ್ಕ್ಸ್ ತೆಗೆದ್ರೆ ಇದು ಕೂಡ ಪಾಸ್. ಇಲ್ಲಿ ಕೆಳಗಡೆ ಇನ್ನೊಂದು ಸಬ್ಜೆಕ್ಟ್ ಕಾಣಿಸ್ತಿದೆ ನೋಡಿರಿ, ನಿಮ್ಗೆ ಏನಪ್ಪ ಅಂದರೆ ನರ್ಸಿಂಗ್ ಫೌಂಡೇಶನ್ 1 ಅಂತ ಕಾಣಿಸ್ತಿದೆ. ಓಕೆ, ನರ್ಸಿಂಗ್ ಫೌಂಡೇಶನ್ 1 ಅಂತ ಇದೆ. ಓಕೆ, ಬಟ್ ನಿಮಗೆ ನರ್ಸಿಂಗ್ ಫೌಂಡೇಶನ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲೊಂದು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇಲ್ಲಿ ಹಂಗೆ ಬಂತಂದ್ರೆ ನರ್ಸಿಂಗ್ ಫೌಂಡೇಶನ್ 2 ಅಂತ ಕಾಣಿಸ್ತಿದೆ, ಇಲ್ಲಿ ನರ್ಸಿಂಗ್ ಫೌಂಡೇಶನ್ 1 ಅಂತ. ಇದು ಸೆಕೆಂಡ್ ಸೆಮಿಸ್ಟ್ರು. ಇದು ಏನಕ್ಕೆ ನರ್ಸಿಂಗ್ ಫೌಂಡೇಶನ್ 1, 2 ಇಟ್ಟರಪ್ಪ ಅಂತಂದರೆ ನರ್ಸಿಂಗ್ ಫೌಂಡೇಶನ್ 1 ನಿಮಗೆ ಇರ್ತದೆ. ಓಕೆ, ಸ್ಟಾರ್ಟಿಂಗ್ ಇದ್ದನೇ ಇರ್ತದೆ ನರ್ಸಿಂಗ್ ಫೌಂಡೇಶನ್, ಬಟ್ ನೀವು ಫಸ್ಟ್ ಸೆಮಿಸ್ಟ್ರಿಗೆ ಎಕ್ಸಾಮ್ ಬರೆಯಲ್ಲ. ಓಕೆ, ನೀವು ಹಂಗಾದ್ರೆ ನೀವು ಫಸ್ಟ್ ಸೆಮಿಸ್ಟ್ರಿಗೆ ಫೋಕಸ್ ಮಾಡಬೇಕಾಗಿದ್ದು ಏನಪ್ಪ ಅಂತಂದರೆ ಅಪ್ಲೈಡ್ ಅನಾಟಮಿ, ಫಿಸಿಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ ಇಷ್ಟೇ ನಿಮ್ಮದು ಎಕ್ಸಾಮ್ ಬರೆಯೋದು. ನರ್ಸಿಂಗ್ ಫೌಂಡೇಶನ್ 1 ಅನ್ನೋದು ಮತ್ತು ನರ್ಸಿಂಗ್ ಫೌಂಡೇಶನ್ 2 ಅನ್ನೋದು ಏನು ಮಾಡ್ತಾರೆ ಅಂತಂದರೆ ಸೆಕೆಂಡ್ ಸೆಮಿಸ್ಟರ್ ಅಂತಂದರೆ ಒಂದೇ, ಅದು ಸಬ್ಜೆಕ್ಟ್ ಒಂದೇ. ನರ್ಸಿಂಗ್ ಫೌಂಡೇಶನ್ನ 1 and 2 ಅಂತ ಸಪ್ರೇಟ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಅದಾದ ತಕ್ಷಣ ಅಪ್ಲೈಡ್ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಅಂತ ಕಾಣಿಸ್ತಿದೆ ನೋಡ್ರಿ, ಸೆಕೆಂಡ್ ಸೆಮಿಸ್ಟ್ರಿಗೆ ಬರ್ತವೆ ಎಲ್ಲ. ಓಕೆ, ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಇವೆಲ್ಲನೂ ಕೂಡ ನೆಕ್ಸ್ಟ್ ಅಂದರೆ ಸೆಕೆಂಡ್ ಸೆಮಿಸ್ಟ್ರಿಗೆ ಬರ್ತಾವೆ. ಓಕೆ, ಆ್ಯಂಡ್ ಇದು ಕೂಡ ನೆಕ್ಸ್ಟ್ 10ನೇದು ಏನು ಕಾಣಿಸ್ತಿದೆ ನೋಡ್ರಿ, ಇದು ಕೂಡ ನಿಮ್ದು ಎಕ್ಸಾಮ್ ಇರಲ್ಲ. ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟ್ರಿಗೆ ಬರೀತಾರೆ 7, 8 ಅಂತಂದರೆ ಅಪ್ಲೈಡ್ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ 2 ಕೂಡ ಇದು ಸೇಮ್ 75 ಮಾರ್ಕ್ಸಿಗೆ. ಬಟ್ ಇಲ್ಲಿ 38 ಇರಲ್ಲ, ಒಂದು 20, ಒಂದು 45, ಒಂದು 30, ಒಂದು 45 ಈ ರೀತಿ ಕಂಬೈಂಡ್ ಆಗಿದ್ದಾವೆ. ಸ್ವಲ್ಪ ಅಂದರೆ ಸೆಕೆಂಡ್ ಸೆಮಿಸ್ಟರ್ ಬಂದಾಗ ಅಂತ ತಿಳ್ಕೊಳ್ಳೋಣ. ಸದ್ಯಕ್ಕೆ ಏನಪ್ಪ ಅಂದರೆ ಇದಿಷ್ಟೇ ಫಸ್ಟ್ ಸೆಮಿಸ್ಟರ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿರಿ. ಏನು ಸಿಂಪಲ್ಲಾಗಿ ಅನಾಟಮಿ, ಫಿಸಿಯಾಲಜಿ, ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ ಇಷ್ಟು ಸಬ್ಜೆಕ್ಟು. ಅದ್ರ 4 ಸಬ್ಜೆಕ್ಟ್ ನೀವು ಎಕ್ಸಾಮ್ ಬರೆಯೋದು. ನರ್ಸಿಂಗ್ ಫೌಂಡೇಶನ್ ಇರ್ತದೆ. ಓಕೆ, ಪಾಠ ಮಾಡ್ತಾರೆ, ಅದು ಮಾಡಲೇಬೇಕು. ನಮ್ಮ ನರ್ಸಿಂಗ್ ನಿಂತಿರೋದು ಏನಪ್ಪ ಅಂತಂದರೆ ನರ್ಸಿಂಗ್ ಫೌಂಡೇಶನ್, ಅಂದರೆ ನರ್ಸಿಂಗ್ ಫೌಂಡೇಶನ್ 1, 2 ಅಂತ ಏನು ಮಾಡಿದ್ರೆ ಅದೊಂದು ದೊಡ್ಡ ಬುಕ್. ಓಕೆ, ಸಿಕ್ಕಾಪಟ್ಟೆ ದೊಡ್ಡದಾದ. ನರ್ಸಿಂಗ್ ಫೌಂಡೇಶನಲ್ಲಿ ಬಹಳಷ್ಟು ಕಲಿತೀರಾ ನೀವು. ಕ್ಲಿನಿಕಲ್ ಎಕ್ಸ್ಪೋಸ್ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದೇ ನಿಮ್ಮದು ಸೆಕೆಂಡ್ ಸೆಮಿಸ್ಟ್ರಿಗೆ ಇರ್ತದೆ. ಓಕೆ, ಸೆಕೆಂಡ್ ಸೆಮಿಸ್ಟ್ರಿಗೆ ನಿಮ್ಗೆ ಏನಪ್ಪ ಅಂದರೆ ನರ್ಸಿಂಗ್ ಫೌಂಡೇಶನ್ ಅನ್ನೋದು 1, 2 ಅಂತ ಏನು ಕೊಟ್ಟಿರೋದು ಅದ್ರದ್ದು ನಿಮ್ಮದು ಪ್ರಾಕ್ಟಿಕಲ್ ಇರ್ತದೆ. ಅದು 100 ಮಾರ್ಕ್ಸ್ ಅಂತಂದರೆ ಅರ್ಥ ಮಾಡ್ಕೋಬೇಕು. ನಿಮಗೆ ಫಸ್ಟ್ ಸೆಮಿಸ್ಟ್ರೇ ಜಸ್ಟ್ ಏನಿರ್ತದೆ ಅಂತಂದರೆ
ಓಕೆ, ನಿಮ್ಮ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅದನ್ನು ಕೂಡ ಕಂಬೈಂಡಾಗಿ ಮಾರ್ಕ್ಸ್ ಬರ್ತದೆ. ನೀವು ಥಿಯರಿ ಬರೆಯೋದು 200 ಮಾರ್ಕ್ಸಿಗೆ. ಓಕೆ, ಫಸ್ಟ್ ಸೆಮಿಸ್ಟ್ರಿಗೆ ಯಾವುದೇ ರೀತಿ ಪ್ರಾಕ್ಟಿಕಲ್ ಇರಲ್ಲ. ಬಟ್ ಸೆಕೆಂಡ್ ಸೆಮಿಸ್ಟ್ರಿಗೆ ಬಂದುಬಿಟ್ಟು ಏನಪ್ಪ ಆಗುತ್ತೆ ಅಂತಂದರೆ ಇಲ್ಲಿ ಅಪ್ಲೈಡ್ ಬಯೋ ಕೆಮಿಸ್ಟ್ರಿ, ನ್ಯೂಟ್ರಿಷನ್ನು ಮತ್ತು ನರ್ಸಿಂಗ್ ಫೌಂಡೇಶನ್ ಅಂತಂದು 200 ಮಾರ್ಕ್ಸ್ ಇದಾದರೆ ಮತ್ತೆ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸ್ 100 + 200 ಎಲ್ಲನೂ ಕೂಡ ಸೇರಿ ಬರ್ತದೆ. ಸೆಕೆಂಡ್ ಸೆಮಿಸ್ಟರ್ ಬಗ್ಗೆ ಇವಾಗ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಈಗ ಫಸ್ಟ್ ಸೆಮಿಸ್ಟರ್ ಅಷ್ಟೇ ಥಿಯರಿ ಬರೆಯೋದೆಷ್ಟು ನೀವು 200 ಮಾರ್ಕ್ಸ್. ಓಕೆ, ಇವಾಗ ಅಷ್ಟೇ ತಿಳ್ಕೊರಿ. ಇವಾಗ ಏನು ಕೂಡ ಅಷ್ಟೇನೊಂದು ಬ್ಲೈಂಡ್ ಬೇಡ, ಯಾಕಂದರೆ ಕನ್ಫ್ಯೂಸ್ ಆಗ್ತೀರಾ. ಇವಾಗಲೇ ಬುಕ್ಸ್ ಆ ಥರನೇ ಹೇಳಿ ಬರ್ತಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ಸ್ವಲ್ಪ ಕಾಲೇಜ್ ಹೋಗ್ರಿ. ಓಕೆ, ಕಾಲೇಜ್ ಹೋಗಿ ಒಂದು 15 ಡೇಸ್ ಅಥವಾ 20 ಡೇಸ್ ಆಗಲಿ ನಿಮ್ಮ ಕಾಲೇಜ್ ಬುಕ್ ಅಂದರೆ ಕಾಲೇಜಲ್ಲಿ ಯಾವ ರೀತಿ ಹೇಳ್ತಾರೋ ನಿಮಗೆ ಬಿಟ್ಟಿದ್ದು. ನನಗೆ ಗೊತ್ತಿರೋದು, ನನಗೆ ಬೆಸ್ಟ್ ಅನಿಸಿದ್ದು ನಿಮ್ಗೆ ಹೇಳ್ತೀನಿ. ಅದಾಗಿ ಕೂಡ ನಿಮ್ಗೆ ಕಾಲೇಜಲ್ಲಿ ಟೀಚರ್ಸ್ ಇವನ್ನೇ ತೊಗೋರಿ, ಇದನ್ನೇ ಪಾಠ ಮಾಡ್ತಿರ್ತೀವಿ ನಾವು, ಇದನ್ನೇ ಓದ್ಕೋರಿ ಅಂತ ಹೇಳಿದ್ರೆ ಅದನ್ನ ತೊಗೊಳಕ್ಕೆ ಬರುತ್ತೆ. ಓಕೆ, ಎಲ್ಲ ಹುಡುಗರು ನಾನು ಈಗ ಅಂದರೆ ಬ್ಯಾಕ್ ಒಂದು ವಿಡಿಯೋದಲ್ಲಿ ನೋಡಿದ್ದು ಬುಕ್ಸ್ ಹೇಳಿ ಬರ್ತಾರೆ ಅಂತ ಹೇಳಿದ್ರೆ ಅಷ್ಟು ಬೇಡ. ಬುಕ್ ಸಡನ್ನಾಗಿ ತೊಗೊಂಡು ಸುಮ್ಮನೆ ಮೂಲೆಯಲ್ಲಿ ಇಡಬೇಡ್ರಿ. ಮುಂದೆ ನಿಮಗೆ ಎಲ್ಲ ರೀತಿಯಾಗಿ ಯೂಸ್ ಆಗಬೇಕು. ಓಕೆ, ಅಂಥ ಬುಕ್ಸ್ಗಳನ್ನು ನಾವು ಓದಿದ್ದು ಅಂಥದ್ದು. ಮತ್ತು ಇವಾಗ ಸದ್ಯಕ್ಕೆ ಏನು ಸಿಚುವೇಷನ್ ಇದೆಯೋ, ಯಾಕಂದರೆ ಸೆಮಿಸ್ಟ್ರು ಈಗ INC ಸಿಲೆಬಸ್ಸು ಕೆಲವೊಂದಿಷ್ಟು ತೆಗೆದು ಹಾಕಿರ್ತಾರೆ, ಹೊಸದಾಗಿ ಬಂದಿರ್ತದೆ. ಎಲ್ಲನೂ ಕೂಡ ಆ್ಯಡ್ ಮಾಡಿದ್ದು ಬುಕ್ಸ್ ಸಪ್ರೇಟಾಗಿ ಹೇಳೋಣ. ಇವಾಗ ಹೇಳಿದೆ ಸಬ್ಜೆಕ್ಟ್ ಬಗ್ಗೆ ಗೊತ್ತಾಯಿತು, ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಗೊತ್ತಾಯಿತು. ಇದಿಷ್ಟು ಸದ್ಯಕ್ಕೆ ಸಾಕು. ಆ್ಯಂಡ್ ಇವಾಗ ಸಪ್ರೇಟ್ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಕೂಡ ಡೀಟೇಲ್ಸಾಗಿ ಅಂದರೆ ಅದರದ್ದು ಆ ಸಬ್ಜೆಕ್ಟಲ್ಲಿ ಏನು ಸಿಲೆಬಸ್ ಇದೆ ಅದ್ರದ್ದು ನಿಮಗೆ ಬ್ಲೂ ಪ್ರಿಂಟು ಈ ರೀತಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಇದೆ. ಇನ್ ಕೇಸ್ ನೀವು ಓಕೆ ಮಾಡಿ ಬರೋದಾರಂಥ ಕಮೆಂಟ್ಸ್ ಇದ್ದರೆ, ಓಕೆ ಭಾಳಷ್ಟು ಕಾಮೆಂಟ್ಸ್ ಇದ್ದರೆ ಮಾತ್ರ ಮಾಡ್ತೀನಿ. ಇಷ್ಟೆಲ್ಲ ಟೈಮ್ ಕೊಟ್ಟು ಸ್ಪೆಂಡ್ ಮಾಡ್ತಿರ್ತೀವಿ, ಒಂದು ಸಬ್ಸ್ಕ್ರೈಬ್ ಕೂಡ ಆಗಲ್ಲಪ್ಪ. ಓಕೆ, ಇದು ಬೇಜಾರು ಅನ್ಸುತ್ತೆ. ಸರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಕನ್ನಡದಲ್ಲಿ ಹೇಳಿದೆ ನಾನು ಈ ನಿಮ್ಮ ಬ್ಯಾಚ್ಗೆ ಆದಷ್ಟು ಎಲ್ಲನೂ ಕೂಡ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ನಮ್ಮದು ಕೂಡ ಎಕ್ಸಾಮ್ಸ್ ಬರ್ತಿದ್ದಾವೆ, ಅದೊಂದು ನೆನ್ಪಿಡ್ಬೇಕು. ನಮ್ಮದು ಎಕ್ಸಾಮ್ ಕೂಡ ನೋಡ್ಕೋಬೇಕು. ನಿಮಗೆ ಸ್ವಲ್ಪ ಇಂಟ್ರೊಡಕ್ಷನ್ ಸ್ವಲ್ಪ ಕೊಟ್ಬಿಟ್ರೆ ನರ್ಸಿಂಗ್ ಒಳಗೆ ನಿಮ್ಮ ಕಾಲೇಜ್ ಬಂದಮೇಲೆ ನಿಮಗೆ ಎಲ್ಲನೂ ಕೂಡ ಬರ್ತಾ ಈಸಿ ಆಗುತ್ತೆ. ಓಕೆ, ಸರಿ, ಈಗ ಅರ್ಥ ಆಯ್ತಾ? ಇಷ್ಟಂತ ಅರ್ಥ ಮಾಡ್ಕೊಂಡಿರ. ನೆಕ್ಸ್ಟ್ ಬರುವಂಥದ್ದು, ಮುಂದೆ ಬರುವಂಥ ದಿನಗಳಲ್ಲಿ ಬುಕ್ಸ್ ಆ ಥರ ನಿಮ್ಮ ಎಲ್ಲನೂ ಕೂಡ ಹೇಳ್ತೀನಿ, ವರಿ ಬೇಡ. ಒಂದೊಂದು ಸಬ್ಜೆಕ್ಟ್ ಬಗ್ಗೆನೂ ಕೂಡ ಡೀಟೇಲ್ಸ್ ವಿಡಿಯೋ ಬೇಕಾ ಬೇಡ, ಕಮೆಂಟ್ಸ್ ಎಲ್ಲ ಹಾಕ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅವರು ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.